हुबली नगर तालुका से बड़ी खबर है। अब 100 साल पुराने जमीन के रिकॉर्ड आपकी मुट्ठी में है। जी हां, धारवाड़ जिले में हुबली नगर तालुका में भू अभिलेखों का 100% डिजिटलीकरण पूरा हो चुका है। आइए जानते हैं ऐतिहासिक पहल के बारे में। हुबली नगर तालुका में 1.39 लाख फाइलें और 35.48 लाख पन्नों को स्कैन कर डिजिटल रूप में सुरक्षित किया गया है। इस प्रक्रिया की शुरुआत 10 फरवरी 2024 को हुई थी और 30 मई 2025 को इसका समापन हुआ। अब कोई भी नागरिक सरकारी पोर्टल recordroom.karnataka.government.in पर जाकर 9 रुपये प्रति पृष्ठ की दर से अपने ज़मीन के जुड़े दस्तावेज डाउनलोड कर सकता है। हुबली नगर तहसीलदार महेश गस्ते का कहना है, इस डिजिटलीकरण से न केवल भ्रष्टाचार रुकेगा बल्कि जनता का कीमती समय भी बचेगा। 1920 से अब तक के सभी रिकॉर्ड को उनके मूल स्वरूप में स्कैन कर अपलोड किया गया है, जिससे उनका ऐतिहासिक महत्व बना रहे। हुबली नगर तालुका की सीमा के अंतर्गत 25 गांव आते हैं और उन सभी के रिकॉर्ड अब डिजिटल रूप में उपलब्ध हैं। स्थानीय किसान रमन्ना पद्मानवर और शशिधर बिद्रल्ली ने बताया कि पहले महीनों भटकना पड़ता है, लेकिन अब कुछ ही क्लिक में मोबाइल पर दस्तावेज मिल जाते हैं। अब इस पहल को ग्रामीण इलाकों तक भी फैलाया जा रहा है। हुबली ग्रामीण तालुकों में 46 गाँव में भी कंप्यूटरीकरण का कार्य प्रगति पर है। ನನ್ನೆಲ್ಲ ಹುಬ್ಬಳ್ಳಿ ಜನತೆಗೆ ನಮಸ್ಕಾರಗಳು. ಘನವತ್ತ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆದಂತಹ ಭೂ ಸುರಕ್ಷಾ ಯೋಜನೆ, ಈ ಯೋಜನೆಯಲ್ಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಬರುವಂತಹ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವಂತಹ ವ್ಯವಸ್ಥೆಯನ್ನು ಸನ್ಮಾನ್ಯ ಕಂದಾಯ ಸಚಿವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಯಲ್ಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಬರುವಂತಹ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣವನ್ನು ಮಾಡ್ತೀವಿ ನಾವು. ಅದರಲ್ಲಿ RTC ಫೈಲ್ಸ್, ರಿಜಿಸ್ಟರ್ಸ್ ಇವೆಲ್ಲವೂ ಅದಾವ. ಗ್ರೂಪ್ A, B, C, D ಮತ್ತು E ಗ್ರೂಪ್ನಲ್ಲಿರುವಂಥ ಎಲ್ಲ ಫೈಲ್ಗಳನ್ನು ನಾವು ಡಿಜಿಟಲೀಕರಣವನ್ನು ಮಾಡ್ತೀವಿ. ಒಟ್ಟಾರೆ ನಮ್ಮ ಹುಬ್ಬಳ್ಳಿ ಶಹರ ತಾಲೂಕಿನಲ್ಲಿ ಸುಮಾರು 1,39,680 ಫೈಲ್ಸ್ಗಳಿದ್ದವು ಮತ್ತು 1,491 ರಿಜಿಸ್ಟರ್ಗಳಿದ್ದವು. ಅಷ್ಟೆಲ್ಲವನ್ನು ನಾವು ಇಲ್ಲಿ ಈಗಾಗಲೇ ಡಿಜಿಟಲೀಕರಣವನ್ನು ಮಾಡಲಾಗಿದೆ. ಡಿಜಿಟಲೀಕರಣ ಮಾಡುವುದರಿಂದ ಅಥವಾ ಈ ಭೂ ಸುರಕ್ಷಾ ಯೋಜನೆಯಿಂದ ಸಾರ್ವಜನಿಕರಿಗೆ ನೇರವಾಗಿ ತಮಗೆ ಸಂಬಂಧಿಸಿದಂತಹ ಭೂ ದಾಖಲಾತಿಗಳನ್ನು ತಾವೇ ಅಪ್ಲಿಕೇಶನ್ ಹಾಕಿ ಪ್ರಿಂಟ್ಔಟ್ ತಗೊಳ್ಬೋದು. ಸೊ ಇದರಿಂದ ಸಾರ್ವಜನಿಕರಿಗೆ ಸಮಯ ವ್ಯತ್ಯಯ ಆಗುವುದು ತಪ್ಪುತ್ತದೆ ಮತ್ತು ಇದು ಕಾಸ್ಟ್ ಎಫೆಕ್ಟಿವ್. ಸೊ ಒಂದು ಪೇಜಿಗೆ 9 ರೂಪಾಯಿ ಸರ್ಕಾರ ನಿಗದಿ ಮಾಡಿದಂತಹ ಒಂದು ಫೀಸ್ ಇದೆ. ಆ ಫೀಸನ್ನು ಭರಣ ಮಾಡಿದರೆ ಅವರಿಗೆ ಬೇಕಾದಂತಹ ದಾಖಲಾತಿಗಳು ಸಿಗುತ್ತೆ. ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪೈಲಟ್ ತಾಲೂಕುಗಳನ್ನು ಆಯ್ಕೆ ಮಾಡಿತು. ಸೊ ಹಾಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಹುಬ್ಬಳ್ಳಿ ಶಹರ ತಾಲೂಕನ್ನು ಪೈಲಟ್ ತಾಲೂಕಾಗಿ ಆಯ್ಕೆ ಮಾಡಿಕೊಂಡು ಕಳೆದ 1.5 ವರ್ಷದಿಂದ ನಮ್ಮಲ್ಲಿ ಇರುವಂತಹ ಎಲ್ಲ ಭೂ ದಾಖಲಾತಿಗಳನ್ನು ನಾವು ಸ್ಕ್ಯಾನ್ ಮಾಡಿ ಅದನ್ನು ಡಿಜಿಟಲೀಕರಣ ಮಾಡಿದ್ದೇವೆ. ಈಗ ಒಟ್ಟಾರೆ ಹೇಳೋದಾದರೆ ನಮ್ಮಲ್ಲಿ 100ಕ್ಕೆ 100% ಡಿಜಿಟಲೀಕರಣ ಆಗಿದೆ. ಕಳೆದ ಜುಲೈ 1ರಿಂದ ಈಗಾಗಲೇ ಎಷ್ಟು ಡಿಜಿಟಲೀಕರಣ ಆಗಿದೆಯಲ್ಲ ಅಷ್ಟು ಡಿಜಿಟಲೀಕರಣ ಬಗ್ಗೆ ಸಾರ್ವಜನಿಕರು ಯಾವುದೇ ಥರ ದಾಖಲಾತಿಗಳು ಬೇಕಾದಾಗ ನಾವು ಈಗಾಗಲೇ ಅದನ್ನು ಡಿಜಿಟಲೀಕರಣ ರೂಪದಲ್ಲಿನೇ ಅವರ ದಾಖಲಾತಿಗಳನ್ನು ಪೂರೈಸಲು ನಮ್ಮ ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಯಾವ ಇದು ಮಾಡ್ಕೋಬಹುದು ಸರ್? ಏನು ಸೈಟ್ ಇದೆಯಾ, ಇದೆಯಾ, ಯಾವ ರೀತಿ ಹೋಗ್ಬೇಕು, ಏನು ಮತ್ತೆ ಅಪ್ಲಿಕೇಶನ್ ಏರ್ಪಡಬೇಕು? ಆ ಭೂ ಸುರಕ್ಷಾ ಅಂತೇಳಿ ನಮ್ಮದೇ ಆದಂಥ ಒಂದು ಸಪ್ರೇಟ್ ವೆಬ್ಸೈಟ್ ಅದ. ವೆಬ್ಸೈಟಲ್ಲಿ ಸಾರ್ವಜನಿಕರು ನೇರವಾಗಿ ಅವರಿಗೆ ಸಂಬಂಧಪಟ್ಟಂತಹ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು, ತಾಲೂಕನ್ನು ಆಯ್ಕೆ ಮಾಡಿಕೊಂಡು, ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು, ಸರ್ವೆ ನಂಬರನ್ನು ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಿಸಿದಂಥ ದಾಖಲಾತಿಗಳು ನೇರವಾಗಿ ಅವ್ರಿಗೆ ಸಿಗುತ್ತೆ, ಪ್ರಿಂಟ್ಔಟ್ ಬರುತ್ತೆ. ಡಿಜಿಟಲೀಕರಣ ಮಾಡಿರೋ ದಾಖಲಾತಿಗಳ ಮೇಲೆ ಡಿಜಿಟಲೀಕರಣ ಮಾಡಿದ ದಾಖಲಾತಿಗಳು ಭಾಳ ಒಳ್ಳೇದಾಗೈತಿ ರೀ. ಆಮೇಲೆ ಜನಕ್ಕೆ ಭಾಳ ಅನುಕೂಲ ಆಗೈತಿ. ಇಲ್ಲಿ ಅಡ್ಡಾಡೋದು ತಪ್ಪೈತಿ. ಆಮ್ಯಾಗ ಇವ್ರು ಬಂದು ಒಂದು ಅರ್ಜಿ ಕೊಟ್ಟು 2 ತಿಂಗಳು ಅಡ್ಡಾಡ್ತಿದ್ರು. ಆಮ್ಯಾಗ ಎಷ್ಟು ಬರ್ತೈತೆ ಅಷ್ಟು ಇವರು ರೊಕ್ಕ ಕೇಳ್ತಿದ್ರು. ಅದೆಲ್ಲ ತಪ್ಪೈತಿ. ನಾವು ಎಲ್ಲಿ ಬೇಕಾದ್ರೆ ಇಲ್ಲಿ ಆನ್ಲೈನ್ದಾಗ ತೊಗೋಬೋದು, ಮನ್ಯಾಗ ನೋಡ್ಬೋದು, ಮೊಬೈಲ್ನಾಗ. ಅಡ್ಡಾಡೋದು ತಪ್ಪಾಗೈತಿ. ಟೈಮ್ ವೇಸ್ಟ್ ಆಗೋದಿಲ್ಲ ಪಬ್ಲಿಕ್ಕಿಗೆ. ರೈತರಿಗೆ ದೊಡ್ಡ ಅನುಕೂಲ ಆಗೈತಿ.
ರೈತರಿಗೆ 9 ರೂಪಾಯಿ ಸರ್ಕಾರ ಒಂದು ಪೇಜಿಗೆ 9 ರೂಪಾಯಿ ಸರ್ಕಾರದವರು ಹೇಳ್ಯಾರ, ಅದು ಅಡ್ಡಿಲ್ಲ, ಬಂದು ತಗೋಬೋದು. ಬಂದು ತೊಗೋಬೋದು ಯಾರು. ತಮ್ಮ ಹೆಸರು ಹೇಳಿ. ರಾಮಣ್ಣ ಪದ್ಮಣ್ಣವ್ರು. ಡಿಜಿಟಲ್ ಮಾಡಿರಲ್ಲ ದಾಖಲಾತಿಗಳನ್ನ, ಏನೆಲ್ಲ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ? ಭಾಳ ಅನುಕೂಲ ಐತೆ ರೈತರಿಗೆ. ಯಾಕಂತಂದ್ರೆ ಮೊದಲ ಅರ್ಜಿ ಕೊಡ್ಬೇಕಾಗಿತ್ತು, ಇವ್ರು ರೊಕ್ಕ ಕೊಡ್ಬೇಕಾಗಿತ್ತು, ತಿಂಗಳ ಟೈಮ್ ತೊಗೊಂತಿತ್ತು. ಈಗ ಬರೀ ಒಂದು ಪೇಜ್ 9 ರೂಪಾಯಿದಂಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಪಾಣಿಗಳು ಸಿಗ್ತಾವೆ, ಪ್ರತಿಯೊಂದು ಡಾಕ್ಯುಮೆಂಟ್ ಸಿಗ್ತಾವೆ ರೀ ಕೊಟ್ಟಂಗೆ. ಎಲ್ಲ ಡಿಜಿಟಲ್ ಆಗಿದ್ದಕ್ಕೆ ಇದು ಸ್ವಾಗತ ಮಾಡ್ತಾಯಿದ್ದೀವಿ ಸರ್. ನಿಮ್ಮ ಸರ್ವೆ ನಂಬರ್ ನಿಮ್ಮ ಎಲ್ಲ ಡೀಟೇಲ್ ಹೌದು ಏನು ನಾವು ಏನು ನಂಬರ್ ಹಾಕ್ತೇವೆ ಅದು ಅಲ್ಲೇ ನಮ್ಮ ಮೊಬೈಲ್ನಲ್ಲಿ ನಾವು ಜನ್ರೇಟ್ ಆಗ್ತೈತೆ. ಇನ್ನು ಎಲ್ಲಿ ಬೇಕಲ್ಲಿ ಪ್ರಿಂಟ್ ತಗೋಬೋದು ಸರ್. ನಮ್ಗೆ ಕಚೇರಿಗೆ ಅಲ್ದಾಡೋ ತಪ್ಪಂಗೆ ಆಯ್ತು ಸರ್. ಟೈಮ್ ಯೂಸ್ ಹೌದು ಥ್ಯಾಂಕ್ ಯು. ತಮ್ಮ ಹೆಸರು ಹೇಳಿ. ಶಶಿಧರ ಬಿದ್ರಳ್ಳಿ. ಎಸ್ ಸರ್, ಥ್ಯಾಂಕ್ ಯು. हुबली में जमीन से जुड़े रिकॉर्ड का डिजिटलीकरण न केवल तकनीकी क्रांति है बल्कि किसानों और आम जनता को भ्रष्टाचार मुक्त और तेज सेवाओं की दिशा में बड़ा कदम भी। उम्मीद है ये पहल पूरे राज्य के लिए एक मिसाल बनेगी। इसी के साथ बने रहिए, देखते रहिए पॉल्स 24 न्यूज। नमस्कार।